ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರಬಹುದಾ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅವರಿಂದ ನೀವು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕಾಲ್ ಅಥವಾ ಮೆಸೇಜ್. ಹಾಗೆ ನಂಬರ್ 4, ನಂಬರ್ 5 ಬಾಟಮ್ನಲ್ಲಿ ಏನಿದೆ, ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಒಂದು ಕಾಲದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ತುಂಬ ಎಂಜಾಯ್ ಮಾಡ್ತಾಯಿದ್ರಿ, ಸುತ್ತಾಡ್ತಾ ಇದ್ರಿ. ಎಷ್ಟೋ ಸರಿ ನಿಮಗೆ ನೀವೇ ಅಂದ್ಕೊಂಡಿರೋದಿದೆ, ಐ ಆಮ್ ದಿ ಲಕ್ಕಿ ಪರ್ಸನ್. ಆದರೆ ಈ ನಡುವೆ ಏನೋ ಇಬ್ರಿಗೂ ಜಗಳ ಆಗಿದೆ ಅನ್ನೋದಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಒಬ್ರಿಗೊಬ್ರಿಗೆ ಮಾತುಕತೆಗಳು ಆಗಿದೆ, ಕ್ಲಾಶಸ್ ಆಗಿದೆ ಅನ್ನೋದಿದೆ. ಆದ್ರೂ ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಅಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ. ಹಾಗೆ ದೇವ್ರಿಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ. ಏನೋ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಖಂಡಿತ ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹಾಗೆ ನಿಮ್ಗೆ ಅನಿಸುತ್ತೆ. ಆದರೆ ಸುಮಾರು ದಿನ ಆಗಿದೆ, ಆ ಕಡೆಯಿಂದ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ನೀವು ಮಾಡೋ ಹಾಗಿಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಕೂತಲ್ಲಿ ನಿಂತಲ್ಲಿ ಅವ್ರ ಯೋಚನೆ ಆಗುತ್ತೆ. ಫೋನ್ ರಿಂಗ್ ಆದಾಗೆಲ್ಲ ಏನೋ ಮನ್ಸಿಗೆ ಸಂತೋಷ ಅನಿಸುತ್ತೆ, ಅವರೇ ಕಾಲ್ ಮಾಡಿದ್ರು ಹಾಗೆಲ್ಲ ಅನಿಸುತ್ತೆ ನಿಮಗೆ. ಆದರೆ ಅಲ್ಲಿ ನಿರಾಸೆ ಕಾದಿರುತ್ತೆ. ಹೀಗೆ ಎಷ್ಟು ದಿನ ಕಾಯೋದು? ಅವ್ರು ನನ್ನನ್ನು ಮರ್ತುಬಿಟ್ರಾ? ಆ ಯೋಚನೆಯೂ ಇದೆ ನಿಮಗೆ. ಒಂದು ಕಾಲದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆಗಾಗ ಅದನ್ನು ಮನಸ್ಸು ನೆನಪಿಸ್ಕೊಳ್ಳುತ್ತೆ. ಅವ್ರು ಇನ್ನೊಂದು ಮುಖ ನಿಮ್ಗೆ ಈಗೀಗ ಗೊತ್ತಾಗ್ತಾ ಇದೆ. ತುಂಬ ದಿನದಿಂದ ಸೈಲೆಂಟ್ ಆಗಿರೋದ್ರಿಂದ ಈ ವ್ಯಕ್ತಿನ ನಾನು ಸುಮ್ಮನೆ ನಂಬ್ಕೊಂಡ ಹಾಗೂ ಅನಿಸುತ್ತೆ ನಿಮಗೆ. ಶರೀರದಲ್ಲಿ ತುಂಬ ಕನಸುಗಳು ಇಟ್ಕೊಂಡಿದ್ರಿ, ಆ ವ್ಯಕ್ತಿ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾ ಇತ್ತು ನಿಮಗೆ. ಅವ್ರ ಬಿಹೇವಿಯರ್ ಸಹ ಆ ಒಂದು ನಂಬಿಕೆ ಬರೋ ಹಾಗೇ ಇತ್ತು. ಅವ್ರ ಒಳ್ಳೆತನಕ್ಕೆ ನೀವು ಅಟ್ರ್ಯಾಕ್ಟ್ ಆಗಿದ್ರಿ. ಆದರೆ ಈಗ ಕಾಯೋದು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ ನಿಮಗೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ? ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ಮನಸ್ಸಿದೆಯಾ ಅವ್ರಿಗೆ? ಅವರು ಯಾವ ಪರಿಸ್ಥಿತಿನಲ್ಲಿದ್ದಾರೆ ನೋಡೋಣ. ನಂಬರ್ 2 ಕಾರ್ಡ್, ನಂಬರ್ 3, ಹಾಗೆ 4 ಮತ್ತು 5. ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ನೀವು ಅವ್ರ ಬೆಸ್ಟ್ ಚಾಯ್ಸ್ ಆಗಿದ್ರಿ. ಇಲ್ಲೇನೋ ಅವರು ಫೈನಾನ್ಷಿಯಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಅವ್ರಿಗೆ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಹಾಗನ್ನಿಸ್ತಾ ಇಲ್ಲ. ತನ್ನ ಪರಿಸ್ಥಿತಿನೇ ಸರಿಯಾಗಿಲ್ದಿರುವಾಗ ನಿಮ್ಮ ನೆನಪಿದ್ರೂ ಅದನ್ನು ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ಇಲ್ಲೊಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಸರಿ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳಾಗ್ತಾ ಇತ್ತು. ಇಲ್ಲಿ ಕೆಲವರಿಗೆ ಹಣದ ಸಹಾಯನೂ ಮಾಡಿರ್ಬೋದು, ಅದನ್ನು ಅವರು ಮರ್ತಿಲ್ಲ. ಸದ್ಯದಲ್ಲಿ ಅವ್ರ ಮನಸ್ಸು ಅವರ ಬಿಸ್ನೆಸ್ ಅಥವಾ ಅವ್ರ ಕೆರಿಯರ್ ಬಗ್ಗೆ ಫೋಕಸ್ ಆಗಿದೆ. ಏನೋ ಡಿಸ್ಟರ್ಬೆನ್ಸ್ ಇದೆ ಸರಿ. ಇಷ್ಟೆಲ್ಲ ಆದ್ರೂ ಅವರು ನಿಮ್ಮನ್ನು ಮರೆಯೋಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆಗಾಗ ನಿಮ್ಮ ನೆನಪಾಗುತ್ತೆ, ನಿಮಗೆ ಕಾಲ್ ಮಾಡಬೇಕು, ನಿಮಗೆ ಮೆಸೇಜ್ ಮಾಡಬೇಕು ಹಾಗನ್ನಿಸುತ್ತೆ ಅವ್ರಿಗೆ. ಅದಕ್ಕಿಂತ ಮುಖ್ಯವಾಗಿ ತನ್ನ ಲೈಫ್ನ ಸರಿ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ. ನೀವು ಅವ್ರಿಗೋಸ್ಕರ ಕಾಯ್ತೀರಾ ಅನ್ನೋದು ಗೊತ್ತಿದೆ. ಜೀವನನೇ ಹಾಗೆ, ಯಾವುದೂ ನಾವು ಅಂದ್ಕೊಂಡಂಗೆ ಆಗಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಒಬ್ರೊಬ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದರೆ, ಕೆಲವ್ರಿಗೆ ಫೈನಾನ್ಷಿಯಲ್, ಇನ್ನು ಕೆಲವ್ರಿಗೆ ಇಮೋಷ್ನಲ್ ಏನೋ ಸಮಸ್ಯೆಗಳಿರುತ್ತೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಅಲ್ಲಿ ನೆನಪುಗಳೂ ಇರುತ್ತೆ. ನಿಮ್ಮನ್ನು ಮರ್ತಿಲ್ಲ ಅವರು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ.
ವ್ಯಕ್ತಿಗೆ ನೀವು ಮನಸ್ಸು ಕೊಟ್ಟಿದ್ದೀರಾ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರ ಕಾಲ್ಗೆ ಅವ್ರ ಮೆಸೇಜ್ಗೆ ಕಾಯ್ತಾ ಇದ್ದೀರಾ ನೀವು. ಸಪ್ರೆಷನ್ ಬರ್ತಾ ಇದೆ, ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಹಾಗೆ ರಿಸೆಪ್ಟಿವಿಟಿ ಬರ್ತಾ ಇದೆ, ಮತ್ತೊಂದು ಐಸೋಲೇಷನ್, ಹಾಗೆ ಪೇಷನ್ಸ್ ಇದೆ, ಇಲ್ಲಿ ಸೈಲೆನ್ಸ್. ಇನ್ನೂ ಸ್ವಲ್ಪ ದಿನ ಇದು ಮುಂದುವರಿಯುತ್ತೆ. ಸೈಲೆಂಟ್ ಆಗಿರ್ತಾರೆ ಅವರು, ಅವರ ಭಾವನೆಗಳನ್ನ, ಅವ್ರ ಇಮೋಷನ್ಸ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ನಿಮಗೆ ಕಾಲ್ ಮಾಡಬೇಕು ಅನಿಸುತ್ತೆ, ಮೆಸೇಜ್ ಮಾಡಬೇಕು ಅನಿಸುತ್ತೆ, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಇನ್ನೂ ಸ್ವಲ್ಪ ದಿನ ಇಲ್ಲಿ ಮೌನದ ವಾತಾವರಣ ಇರುತ್ತೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ, ಆದರೆ ಇಲ್ಲಿ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುವಲ್ ಆಗಿ ಈ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ರಿಸೀವ್ ಮಾಡ್ತೀರಾ, ಮತ್ತು ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಇದೆ ಅನ್ನೋದು ಬರ್ತಾ ಇದೆ. ಮತ್ತು ನೀವು ಭೇಟಿ ಆಗ್ತೀರಾ, ಕಾಲ್ ಮಾಡೋದಿರಲಿ, ಮೆಸೇಜ್ ಮಾಡೋದಿರಲಿ, ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನೋದಿದೆ. ಇಬ್ಬರು ಒಟ್ಟಿಗೆ ಇದ್ದಾಗ ಆಗಾಗ ಮಾತುಕತೆಗಳಾಗ್ತಾ ಇತ್ತು. ಈಗ ದೂರ ಆಗಿರೋದ್ರಿಂದ ನೀವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋತಾ ಇದ್ದೀರಾ. ಅವ್ರಿಗೂ ನಿಮ್ಮನ್ನು ಭೇಟಿ ಆಗಬೇಕು ಅನ್ನಿಸ್ತಾ ಇದೆ, ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಈ ಕನೆಕ್ಷನಲ್ಲಿ ಒಂದು ಸ್ಪೇಸ್ ಬೇಕಿತ್ತು ಅನ್ನಿಸ್ತಾ ಇದೆ. ಅವರು ದೂರ ಆಗಿರೋದ್ರಿಂದ ನಿಮಗೆ ಲೋ ಫೀಲ್ ಆಗ್ತಾ ಇದೆ. ಸ್ವಲ್ಪ ದಿನ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇಲ್ಲಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ನೋಡೋಣ. ಏನು ಅಡ್ವೈಸ್ ಇದೆ? ಫ್ರೆಂಡ್ಶಿಪ್, ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅನ್ನೋದಿದೆ. ಪ್ಯೂರಿಟಿ, ಮೋಟಿವೇಶನ್, ಲೋ ಫೀಲೆಲ್ಲ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಪ್ರೆಷಸ್ ಟೈಮ್, ಸೆಲೆಬ್ರೇಷನ್ ಬರ್ತಾ ಇದೆ, ಮ್ಯಾಜಿಕಲ್ ಗೇಟ್ವೇ ಅನ್ನೋದಿದೆ ನೋಡಿ. ಈ ಕನೆಕ್ಷನಲ್ಲಿ ಪ್ಯೂರಿಟಿ ಇದೆ. ಅವ್ರಿಗೋಸ್ಕರ ನೀವು ಹೆಲ್ಪ್ ಮಾಡಿದ್ದೀರಾ, ಅವ್ರ ಮೇಲೆ ನಿಮಗೆ ಕೇರಿಂಗ್ ಭಾವನೆ ಇತ್ತು. ಈಗಲೂ ಅವ್ರಿಗೋಸ್ಕರ ನಿಮ್ಮ ಮನಸ್ಸು ಕಾಯ್ತಾ ಇದೆ. ನೀವು ಕಳೆದಂಥ ಆ ಪ್ರೆಷಸ್ ಟೈಮ್ ಮತ್ತೆ ವಾಪಸ್ ಬರುತ್ತೆ ಅನ್ನೋದಿದೆ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಯಾವಾಗಲೂ ಆ ವ್ಯಕ್ತಿಗೋಸ್ಕರ ಕಾಯೋದು, ಓವರ್ ಥಿಂಕ್ ಮಾಡೋದು, ಇದರಿಂದ ನಿಮ್ಮ ಆ್ಯಂಗ್ಸೈಟಿ ಹೆಚ್ಚಾಗುತ್ತೆ. ಮುಂದೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಮೋಟಿವೇಟ್ ಮಾಡ್ಕೊಳ್ಳಿ ಅನ್ನೋದು ಇಲ್ಲಿನ ಮೆಸೇಜ್ ಆಗಿದೆ. ಫೈರೇಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಏನೋ ಮ್ಯಾಜಿಕಲ್ ಗೇಟ್ವೇ ಇದೆ. ಯಾರೋ ಒಂದು ವ್ಯಕ್ತಿನ ಅಥವಾ ಯಾವುದೋ ಒಂದು ಆಸೆನ ನಾವು ಸದಾ ಚೇಸ್ ಮಾಡ್ತಾ ಇದ್ರೆ ಅದು ಓಡ್ತಾನೇ ಇರುತ್ತೆ. ಅದನ್ನೆಲ್ಲ ಮರೆತು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಒಂದಲ್ಲ ಒಂದಿನ ಆ ಕಡೆಯಿಂದ ನಿಮಗೆ ಮೆಸೇಜ್ ಬರ್ಬೋದು ಅಥವಾ ಕಾಲ್ ಬರ್ಬೋದು. ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.